ಇಲ್ಲಿ ಪ್ರಶ್ನೆ, ಈ 20 ವರ್ಷದಲ್ಲಿ 2013 ಬಿ ಜೆ ಪಿ ಸರ್ಕಾರ ಬಂದಿದ್ದು ಬಿಟ್ಬಿಡಿ, 2009 ಇರಲಿ, ಅವರೇನೋ ಟ್ರೈ ಮಾಡಿದ್ರು, 10ರಲ್ಲಿ ಮತ್ತೇನೋ ಜಾಗತಿಕ ಟೆಂಡರ್ ಕರೆದ್ರು, ಯಾರೂ ಬರಲಿಲ್ಲ. ಇದನ್ನೆಲ್ಲ ಹೇಳ್ತಾ ಹೋಗಿದ್ದೀರಿ. 13ಕ್ಕೆ ಮುಖ್ಯಮಂತ್ರಿಗಳು ಬಂದ್ರಲ್ಲಪ್ಪ ಸಿದ್ದರಾಮಯ್ಯನವರು, ನೀವು ಆ ಮಂತ್ರಿಮಂಡಲದಲ್ಲಿ ಮಂತ್ರಿ ಇದ್ರಲ್ಲ, ಇವತ್ತು ಇಷ್ಟು ತರಾತುರಿಲೇನು ಹೊರಟಿದ್ದೀರಿ ಇದನ್ನು ಮಾಡಬೇಕು ಅಂತೇಳಿ. ಯಾರಪ್ಪ ನಿಮಗೆ ತಲೆಗೆ ತುಂಬಿದವರು ಇದು ಮಾಡಬೇಕು ಅಂತ ಹೇಳಿ? ಈಗ ನೀವೇನು ಮುಖ್ಯಮಂತ್ರಿ ಆದಮೇಲೆ ಮಾಡಿಲ್ಲ, ಇದನ್ನು ನೀವು ಸಿದ್ದರಾಮಯ್ಯನವ್ರು ಮುಖ್ಯಮಂತ್ರಿ ಇದಾಗಲೇ ಶುರು ಮಾಡ್ಕೊಂಬಿಡ್ರಿ ಬಂದಿದ್ದೀರಿ. ಈಗ ಹೊಸ್ದಾಗಿ ನಿಮ್ಮ ಸರ್ಕಾರ ಬಂದು ಇದು ಮಾಡೋಕೊಳ್ಟ್ರಿ, ಅದನ್ನು ಹೊಟ್ಟೆ ಉರಿ ಪಟ್ಕೊಂಡು ರೈತರನ್ನ ಎತ್ಕಟ್ಟಿದ್ದೀವಿ, ಇದೆಲ್ಲ ಏನು ಹೇಳ್ತಾ ಇದ್ದೀರಿ? ಯಾವುದೇ ರೈತರನ್ನ ಎತ್ಕಟ್ತಕ್ಕಂಥ ಕೆಲಸ ನಾವು ಮಾಡಿಲ್ಲ. ರೈತರು ಸಂತೋಷವಾಗಿ ಮಾಡ್ತೀವಿ ಅಂದರೆ ಮಾಡ್ಕೊಳ್ಳಿ, ಹಿಡ್ಕೊಂಡಿರೋರು ಯಾರು ನಿಮ್ಮನ್ನ? ಈ 20 ವರ್ಷದಲ್ಲಿ ನೀವು ಈಗಾಗಲೇ ಒಂದು ಬಾರಿ ಮುಖ್ಯಮಂತ್ರಿಯಾಗಿ ಮಂತ್ರಿಯಾಗಿ ಅವತ್ತು ಕೈ ಹಾಕಲಿಲ್ಲ. ಅವತ್ತು ಕೆಲವು ಪ್ರೊಸೀಡಿಂಗ್ ಆಗಿದೆ. ಸಿದ್ದರಾಮಯ್ಯನವ್ರ ಕಾಲದಲ್ಲೂ ಪ್ರೊಸೀಡಿಂಗ್ ಮಾಡ್ಕೊಂಡವ್ರು ಅಧಿಕಾರಿಗಳು. ಕನಸಿನ ಕೂಸು ಅವೆಲ್ಲ ಇರಲಿ, ಆಮೇಲೆ ಆಗಲೂ ಕೈ ಹಾಕ್ದಂಥದ್ದು ಏನಿದೆ, ಯಾಕೆ ನಡೆಸ್ಕೊಂಬಂದ್ರಿ ಇದನ್ನು? ನಂತರ ನಾನು 2018 ಮುಖ್ಯಮಂತ್ರಿ ಆದೆ, 14 ತಿಂಗಳಿದ್ದೆ. ನಾನು ಈ ಕಾರ್ಯಕ್ರಮ ಮಾಡಲೇಬೇಕು ಅಂತ ನನ್ನದೇನಾದರೂ ಚಿಂತನೆ ಇಟ್ಟಿದ್ದರೆ ನಾನು 14 ತಿಂಗಳಲ್ಲಿ ಮಾಡ್ತಿರಲಿಲ್ವಾ? 14 ತಿಂಗಳು ನನ್ನ ಜೊತೆಲೇ ಇದ್ದಾರಲ್ಲಪ್ಪ ನೀರಾವರಿ ಮಂತ್ರಿಯಾಗಿ. ಯಾವತ್ತಾದರೂ ಈ ವಿಷಯ ಬಗ್ಗೆ ಚರ್ಚೆ ಮಾಡಿದ್ರ? ಬಿಡದಿ ಪ್ರಾಜೆಕ್ಟ್ ಬಗ್ಗೆ ಚರ್ಚೆ ಮಾಡಿದ್ದು ಬಹುಶಃ ಬೆನಕನಹಳ್ಳಿ ಚರ್ಚೆ ಮಾಡಿರಬೇಕು. ಬೆನಗನಹಳ್ಳಿ ಅದು ಚರ್ಚೆ ಮಾಡಿರ್ಬೋದು. ಬೆನಗನಹಳ್ಳಿ ಡಿನೋಟಿಫಿಕೇಷನ್, ಅಯ್ಯೋ ನಾನು ಯಾಕಪ್ಪ ಮಾಡಲಿ ಡಿನೋಟಿಫಿಕೇಷನು? ನನಗೇನು ಜೈಲಿಗೆ ಹೋಗ್ಬೇಕಾ ನಾನು? ಮತ್ತೆ ಡಿನೋಟಿಫಿಕೇಷನ್ ಮಾಡಿ. ಆ ಬೆನಗನಹಳ್ಳಿ ಡಿನೋಟಿಫಿಕೇಷನ್ಗೆ ಮಾತಾಡಿದ್ರಿ ಬಂದು ನನ್ನ ಹತ್ರ, ಜ್ಞಾಪಕ ಮಾಡ್ಕೊಳ್ಳಿ. ರೈತರ ಭೂಮಿದು ಡಿನೋಟಿಫಿಕೇಷನ್ ಬಗ್ಗೆ ನೀವು ಚರ್ಚೆ ಮಾಡಲೇ ಇಲ್ಲ ನನ್ನ ಹತ್ರ 18 ತಿಂಗಳಲ್ಲಿ. ಇಲ್ಲ ಬಿಡದಿ ಪ್ರಾಜೆಕ್ಟ್ ಬಗ್ಗೆನೇ ಚರ್ಚೆ ಮಾಡಲಿಲ್ಲ. ನಿಮ್ಮ ಜಮೀನು ಕೊಟ್ಟಿದ್ದೀರಾ, ಇದೆಂದು ನೈಸಿಗೆ ಕೊಟ್ಟಿದ್ದೀರಾ? ಅಯ್ಯರಾಮನೆ ಆ ಲೈನ್ ಬಂದಿರೋ ಕೊಡಲೇಬೇಕಿತ್ತು. ಇವತ್ತು ಈಗ ನೀವು ಇಷ್ಟೊಂದು ಪ್ರೇರೇಪಣೆ ಯಾರು ಕೊಟ್ಟಾರೆ ನಿಮಗೆ ಈ ಪ್ರಾಜೆಕ್ಟ್ ಮಾಡೋದಕ್ಕೆ? ಆಮೇಲೆ ಅದೇನೋ ಒಂದು ಹೇಳಿದಿರಿ, 1000 ಎಕರೆ ಯಡಿಯೂರಪ್ಪ ಕಾಲದಲ್ಲಿ ನನ್ನ ಅಧಿಕಾರ ಹೋದ ಮೇಲೆ ಅಲ್ಲಿ ಯಾವುದೋ ಡಿನೋಟಿಫಿಕೇಷನ್ ಆಗಿದೆ ಅಂತೇಳಿ. ಅವರು ಯಾಕೆ ಮಾಡ್ಕೊಂಡವ್ರೆ ಅಂತಂದ್ರೆ ವಿಷಯ ತಿಳ್ಕೊಂಡಿದ್ಯಪ್ಪ, ಯಾಕೆ ಮಾಡವ್ರೆ ಅಂತ. ಯಾರ್ದು ಭೂಮಿ ಯಾವತ್ತು ಡಿನೋಟಿಫೈ ಮಾಡಿರೋದು? 70 ಲಕ್ಷ ಕೊಟ್ಟರು, ನಾನು 2.25 ಕೋಟಿ ಕೊಡ್ತಿದ್ದೀನಿ. ಯಡಿಯೂರಪ್ಪನವ್ರ ಕಾಲದಲ್ಲಿ ಬರೀ 70 ಕೊಟ್ಟಿದ್ದರು. 70 ಲಕ್ಷ ಅದು ರೈತರ ಭೂಮಿನ ಅಕ್ವೈರ್ ಆಗಿದ್ದು, ಅಲ್ಲ ಡಿನೋಟಿಫೈ ಆಗಿದ್ದು. ಸಿದ್ದರಾಮಯ್ಯರ ಕಾಲದಲ್ಲಿ ಒಬ್ಬ ತಿಮ್ಮೇಗೌಡ ಅಂತೇಳಿ ಎಕ್ಸೈಸ್ ಕಾಂಟ್ರಾಕ್ಟ್ರು ಅವರು ಡಿಫಾಲ್ಟ್ ಆಗಿದ್ದರು, ಸರ್ಕಾರಕ್ಕೆ ದುಡ್ಡು ಕಟ್ಟಿರಲಿಲ್ಲ. ಇದೇ ಸಿದ್ದರಾಮಯ್ಯವ್ರ ಕಾಲದಲ್ಲಿ ನೀನು ಒನ್ ಟೈಮ್ ಸೆಟ್ಲ್ಮೆಂಟ್ ಮಾಡೋದಾದರೆ ಇಷ್ಟು ದುಡ್ಡು ಬಿಟ್ಕೊಡ್ತೀವಿ, ನೀನು ದುಡ್ಡು ಕಟ್ಟು ಅಂದರು. 500 ಕೋಟಿನೋ 400 ಕೋಟಿನೋ 600 ಕೋಟಿನೋ ಸರ್ಕಾರಕ್ಕೆ ಕಟ್ಟು ಅಂದರು ಸಿದ್ದರಾಮಯ್ಯರ ಕಾಲದಲ್ಲಿ. ಅದರ ಬ್ಯಾಕ್ಗ್ರೌಂಡ್ ನಿಮ್ಮ ಗಮನಕ್ಕೆ ತರ್ತೀನಿ. ಯಾಕೆ ಹೋರಾಟ ಮಾಡಲಿಲ್ಲ ಆಗ? 1000 ಎಕರೆ ಡಿನೋಟಿಫೈ ಮಾಡಿದಾಗ ಯಡಿಯೂರಪ್ಪನವ್ರ ಕಾಲದಲ್ಲಿ ಹಾಗೆಲ್ಲ ಹೋಗಿದ್ರು ಇವರು ಅಂತ ಏನು ಹೇಳ್ತಾ ಇದ್ದಾರೆ. ಆ ಲ್ಯಾಂಡು ಒಂದು 20 ಎಕರೆ ಬಿಟ್ಟು ಇನ್ನುಳಿದ 900 ಎಕರೆ ಆ ಕಂಪ್ನಿಯವ್ರಿಗೆ ಸೇರಿದ್ದು. ಆ ತಿಮ್ಮೇಗೌಡರು ಅಂತ ಹೇಳಿದ್ನಲ್ಲ, ದುಡ್ಡು ಕಟ್ಟಿರಲಿಲ್ವ ಅವರಿಗೆ ಒನ್ ಟೈಮ್ ಸೆಟ್ಲ್ಮೆಂಟಿಗೆ ಸಿದ್ದರಾಮಯ್ಯನವರು ಒಂದು ಅವಕಾಶ ಕೊಟ್ಟಿದ್ರಲ್ಲ, ವಿನಾಯಿತಿ. ಅದನ್ನು ದುಡ್ಡು ಕಟ್ಟಲಿಕ್ಕೆ ದುಡ್ಡಿರಲಿಲ್ಲ ಅವ್ರ ಹತ್ರ. ಅದಕ್ಕೆ ಹೋಗಿ ಸರ್ಕಾರದ ಮುಂದೆ ಅರ್ಜಿ ಹಾಕ್ಕೊಂಡು ಡಿನೋಟಿಫಿಕೇಷನ್ ಮಾಡಿ ಸರ್ಕಾರದಿಂದ ದುಡ್ಡು ತಗೊಂಡು ಸರ್ಕಾರಿ ದುಡ್ಡು ಕಟ್ಕೊಂಡವ್ರೆ.
ಇದು ದೊಡ್ಡ ದೊಡ್ಡರ ವ್ಯವಹಾರ.